Hi guys, welcome back to our channel. Guys, ಇವತ್ತು ನಾವು ಒಲಿವ್ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀರಿ. ಆಲಿವೋ ಗೊತ್ತಿಲ್ಲ. ಆ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀರಿ. ನಾವು ತುಂಬ ಸರಿ ಹೋಗಿದ್ದೀರಿ, ಯಾಕೆ ರಿವ್ಯೂ ಮಾಡಬಾರ್ದು ಹಂಗೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀರಿ. ಕಮ್ಮನಹಳ್ಳಿಲಿ ಹೋಗ್ತಾ ಇರೋದು. ಕಮ್ಮನಹಳ್ಳಿಲಿ ಬಜೆಟ್ ಫ್ರೆಂಡ್ಲಿ ಅಂದರೆ ಅದೇ ಅಲ್ವಾ, ಅದೇ ಬಜೆಟ್ ಫ್ರೆಂಡ್ಲಿ ಅಂದರೆ ಅದಕ್ಕೆ ಹೋಗ್ತಾ ಇದ್ದೀರಿ. ಆಲ್ಮೋಸ್ಟ್ 200-300 ಇಬ್ಬರು ಹೊಟ್ಟೆ ತುಂಬ ಊಟ ಮಾಡಿ ಬರ್ಬೋದು. ಊಟ ಅಂದರೆ ರೋಲು, ಸ್ಯಾಂಡ್ವಿಚ್ಚು ಅದು ಇದು ಬರುತ್ತೆ. ಟೇಸ್ಟೂ ಹಂಗೆ ಚೆನ್ನಾಗಿರುತ್ತೆ. ಮತ್ತು ಹೊಟ್ಟೆ ತುಂಬಾ ತಿನ್ಬಿಟ್ಟು ಬರ್ಬೋದು. ಮತ್ತು ಫುಲ್ ರಶ್ ಇರುತ್ತೆ. ಬಟ್ ಆದ್ರೂ ನಾವು ಇವತ್ತು ವೀಡಿಯೋ ಮಾಡೋಣ ಅಂದ್ಕೊಂಡು ಬಟ್ ಮಾತಾಡೋದು ಸ್ವಲ್ಪ ಅಷ್ಟು ಅನ್ಕಂಫರ್ಟಬಲ್ ಆಗಿರುತ್ತೆ ಇಬ್ಬರಿಗೂ. ಸರಿ, ಹಂಗೆ ವೀಡಿಯೋ ಮಾಡ್ತೀರಿ, ಬೇಕಾದ್ರೆ ವಾಯ್ಸ್ ಓವರ್ ಕೊಡ್ತೀನಿ ಆಮೇಲೆ. ಬನ್ನಿ ಹೋಗೋಣ. ಬಂದರೆ ಬೆನ್ನು ಟಚ್ ಆಗುತ್ತೆ, ಕಂಫರ್ಟೇಬಲ್. ಗೈಸ್, ನಾನು ಫಸ್ಟೇ ಹೇಳ್ದಂಗೆ ಜನ ಸಿಕ್ಕಾಪಟ್ಟೆ ಇದ್ದರು. ನಮ್ಗೆ ಅಷ್ಟು ಕಂಫರ್ಟಬಲ್ ಇದ್ದಿಲ್ಲ ವೀಡಿಯೋ ಮಾಡೋದಕ್ಕೆ, ಅದಕ್ಕೋಸ್ಕರ ನಾವು ವೀಡಿಯೋ ಮಾಡಿಲ್ಲ. ಬಟ್ ಕೋಲ್ಡ್ ಕಾಫಿ ಎಲ್ಲ ತುಂಬಾ ಚೆನ್ನಾಗಿತ್ತು. ನೀವು ಹೋದರೆ ಬಜೆಟ್ ಫ್ರೆಂಡ್ಲಿಯಾಗಿರುತ್ತೆ. ಮತ್ತು ನೀವು ಕಮ್ಮನಹಳ್ಳಿಯಲ್ಲಿ ಹೋಗ್ತೀರಾ ಅಂದರೆ, ಬೇರೆ ಕಡೆ ನಮಗೆ ಗೊತ್ತಿಲ್ಲ, ಬಟ್ ಕಮ್ಮನಹಳ್ಳಿಯಲ್ಲಿ ಹೋಗ್ತೀರಾ ಅಂದರೆ ರಾಜ್ಕುಮಾರ್ ಪಾರ್ಕ್ ಹತ್ರನೇ ಇದೆ ಒಲಿವ್ ರೆಸ್ಟೋರೆಂಟು. ನೀವು ಅಲ್ಲಿ ಹೋಗಿ ಚೆಕ್ ಮಾಡಿದ್ರೂ ಸಿಕ್ಬಿಡುತ್ತೆ ನಿಮಗೆ. ಮತ್ತು ಬಜೆಟ್ ಫ್ರೆಂಡ್ಲಿ ಕೂಡ, ಹೊಟ್ಟೆ ತುಂಬ ಕೂಡ ಊಟ ಮಾಡ್ಬೋದು. ನೀವು ಹೋಗಿ ಒಂದು ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ಹೇಳಿ, ಆಯಿತಾ. ಕೋಲ್ಡ್ ಕಾಫಿ ಟ್ರೈ ಮಾಡಿ, ಬಟ್ ಒಂದೊಂದು ಸರಿ ಅವರು ಫುಲ್ ಐಸ್ ಹಾಕಿ ಕೊಟ್ಬಿಡ್ತಾರೆ, ಒಂದೊಂದು ಸರಿ ಚೆನ್ನಾಗೇ ಕೊಡ್ತಾರೆ. ನೀವು ನೋಡಿಕೊಂಡು ಟ್ರೈ ಮಾಡಿ. ಇದು ನೆಕ್ಸ್ಟ್ ಡೇ, ಲಕ್ಕಿದು ಫಸ್ಟ್ ಡೇ ಸ್ಕೂಲು. ಹೇಗಿತ್ತು ಅವ್ಳಿಗೆ, ಫುಲ್ಲು ಜೋಶು ತಡ್ಕೊಳಕ್ಕೆ ಆಗ್ತಾಯಿಲ್ಲ. ಹೋಗಲ್ಲ, ಆಡಿಬಿಡ್ಬೇಕು. ಮಕ್ಕಳಿಗೆಲ್ಲ ಅಟ್ರಾಕ್ಟ್ ಆಗೋ ಥರ ಎಲ್ಲ ಇಟ್ಟಿರ್ತಾರಲ್ಲ ಇವಾಗೆಲ್ಲ ಅವ್ರಿಗೆ ಸ್ಕೂಲ್ಗೆ ಹೋಗ್ಬೇಕಂದ್ರೆ ಓಡಿ ಹೋಗ್ತಾರೆ. ಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅದಲ್ಲ, ಈ ಥರ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಆಟ ಆಡೋಕ್ಕೆಲ್ಲ ಇರುತ್ತಲ್ಲ, ಅದಕ್ಕೆ ಓಡಿ ಹೋಗ್ತಾರೆ. ಎಲ್ಲ ಪಾಠ ಆದ್ಮೇಲೆ ಆಟ ಆಡಕ್ಕೆ ಬರ್ತಾರೆ. ಇವಳು ಫಸ್ಟ್ ಆಟ ಆಡಕ್ಕೆ ಹೋಗೋಳು. ಬಾ. ಬಾಯ್ ಲಕ್ಕಿ ಬಾಯ್ ಬಾಯ್. ಬಾಲ್ ಮಲ್ಕೊಂಡದ್ ನೋಡ್ದೆ, ಹೆಂಗೆ ಮಲ್ಕೊಂಡ್ಲ. ಸರಿ, ಬಾಯ್. ನಾಚ ಗೋ ಇನ್ಸೈಡ್. ಲಕ್ಕಿ ಫಸ್ಟ್ ಪಾಠ ಕಲಿ, ಆಮೇಲೆ ಆಟ ಆಡ. ಏಯ್, ಲಕ್ಕಿ ಫಸ್ಟ್ ಪಾಠ ಆಮೇಲೆ ಆಟ. हेलो ओए
ಆಚೆ ನೋಡಿ ಎಷ್ಟು ಕ್ಲಾರಿಟಿ ಬರುತ್ತೆ. ಏನು ಲೈಟ್ಸ್ ಎಲ್ಲ ಹಾಕಿದ್ರೆ ಮನೆಯಲ್ಲೂ ಕ್ಲಾರಿಟಿ ಬರುತ್ತೆ. ಸರಿ, ಒಂದೇ ಲೈಟ್ ಹಾಕ್ತಾರೆ. ನೆಕ್ಸ್ಟಿಂದ ಹಾಕೋಣ ಬಿಡು. ಏನು ಮರಿ ಆಯ್ತಾ? ಮರಿ ಆಯ್ತಾ? ಹಾಂ. ಏನು ಮರಿನಾ? ಯಾಕೆ? ಎಷ್ಟಿತ್ತು? ಎಷ್ಟಿತ್ತು? ಅಯ್ಯೋ, 2 ಸತ್ತಾಯ್ತಾ? 4 ದಿನ ಸಾಕ್ತೆ ನಾನೇ. ಅದು ಹಾಲು ಕುಡಿಯೋಕೆ ನಾನೇ ಹಾಲು ಕೊಡ್ತೀನಿ. ನಮ್ಮದು ಒಂದು ಫಸ್ಟ್ ಸತ್ತೋಯ್ತು, ಆಮೇಲೆ ಹೇಳಿದ್ದು. ಏನಿದು ಇಷ್ಟನಾ? ಹಾಂ, ಇಷ್ಟೇ. ತೋರ್ಸು. ಸರಿ. ಇವಾಗ ಏನಕ್ಕೆ ಹೋದವನು? ಬರ್ತಾನಾ? ನೋಡಿ, ಆರಾಮಾಗಿ ಕೈ ಇಟ್ಕೊಂಡು ಹೋಗಿ ಬರ್ತಾನೆ ಗಾಡೀಲಿ. ಇವತ್ತೇ ಎತ್ಕೊಂಡು ಹೋಗಿ ಇಟ್ಬಿಡೋಣ, ಇಟ್ಬಿಟ್ಟು ಅಲ್ಲೇ ವಾಶ್ ಮಾಡಿಬಿಡೋಣ. ಇನ್ನೊಂದೈತಾ? ಹಾಂ, ಇದು 6/8. ಹಾಂ, ಸಾಕ್ಬಿಡು ಮತ್ತಿದೆ. ಹಾಂ, ಏನಕ್ಕೆ ಮಲ್ಕೊಳೋದೆಲ್ಲ ಕೊಡ್ತೀಯ? ಅಲ್ಲಿ ಕಾಲು ತುಳ್ಕೊಂಡು ಓಡಾಡ್ತಾರೆ. ಏನೋ ಆಗ್ತಿದ್ದು ಫುಡ್ಡು ಹಿಂಗಾಗಿದೆ, ಚೆನ್ನಾಗಾಗಿದೆ. ಏನಕ್ಕೆ ಇದು ಮಾಡಲ್ಲ ತಾನೆ? ಎಷ್ಟು ಕ್ಯೂಟಾಗಿ ಆಗೈತೆ. ಯಾಕೆ ಕಣ್ಣು ನೋಡು ಎಷ್ಟು ಕ್ಯೂಟಾಗಿ ಆಗೈತಾನೆ ಆಗಿದ್ದಲೆ. ಹ್ಞೂ, ಕುತ್ಕೊಂಡಂಗೆ. ಈ ಬೇಬಿಗಿನ್ನ ಚೆನ್ನಾಗಾಗಿದ್ದಲ್ಲ. ಕಣ್ಣು ಚೆನ್ನಾಗಿದೆ. ಇದು ಸೇಮು ಬಾಯಿ ಈ ಥರ ಆಗೈತೆ. ಹೌದೌದು, ಭಯ ಆಗುತ್ತೆ. ಎಷ್ಟು ಕ್ಯೂಟಾಗಿ ಆಗೈತೆ. ಎತ್ತಿ ನೋಡಿ ಕುತ್ಕೊಂತಾಳೇನು? ನಿಮ್ಮ ಅಜ್ಜಿನಾ? ಎತ್ತಿ ನೋಡೋ ಕುತ್ಕೊಂತಾಳೇನೋ? ಕುತ್ಕೋತಲ್ಲ, ಅದೇ ಕುತ್ಕೊಳಕ್ಕಾಗಲ್ಲ. ಜಾಗ ಅಷ್ಟು ಚೆನ್ನಾಗಿದೆ. ನಿಜ ಬೇಬಿಗಿನ ಚೆನ್ನಾಗಾಗ್ಬಿಟ್ಟವಳೆ ಗಂಡು. ಹ್ಞೂ, ಆಮೇಲೆ ನನಗೆ ಭಯ. ಇಲ್ಲಾನೆ ನಾನು ಅವತ್ತೇ ಕರ್ಕೊಂಡು ಹೋಗ್ಬಿಡ್ತಾ ಇದ್ದೆ. ನನಗೆ ಇವಳನ್ನ ಕರ್ಕೊಂಡು ಹೋಗ್ಬೇಕಂತ ಆಸೆ, ಇಬ್ರು ಅಡ್ಜಸ್ಟ್ ಆಗಲ್ಲ. ಅಯ್ಯೋ, ಇವ್ರದ್ದು ನಾಯಿ ಬೇಬಿನೇ. ಪಪ್ಪಿ ಕಣ್ಣು ಬೇರೆ ಥರ ಇದೆ, ಬೇಬಿ ಕಣ್ಣೆಲ್ಲ. ಅದೇ ನೋಡ್ತಾ ಇದ್ದೀನಿ. ಕಣ್ಣೇನು ಅದು ಒಂಥರ ಅಟ್ರಾಕ್ಟಿವ್ ಆಗಿದೆಲ್ಲ ಕಣ್ಣು. ಚೆನ್ನಾಗಿ ಹೋಗ್ತೈತೆ. ಉಪ್ಪಿಟ್ಟು, ವಡೆ, ಒಂದು ರೈಸು. ಗೈಸ್, ಈಗ ಫಸ್ಟು ನೋಸ್ನ ಹಿಂಗೆ ಒದ್ದೆ ಮಾಡ್ಕೋಬೇಕು.
ಬ್ಲ್ಯಾಕ್ ಹೆಡ್ಸ್ ಬೇರೆ ನೋಸ್ ಮೇಲೆ ಬರುತ್ತಾ? ಬೇರೆ ಇದು ನೋಸ್ಗೆ ಜಾಸ್ತಿ ಬರುತ್ತೆ ಅಂತ ನೋಸಿಗೆ ಮಾತ್ರ ಬೇರೆ ಪಾರ್ಟ್ಸ್ ಬಂದ್ರೆ ಬೇರೆ ಯೂಸ್ ಮಾಡಬೇಕು. ಬೇರೆ ನೋಸ್ ಮೇಲೆ ಮಾತ್ರ ಮಾಡೋಕ್ಕಿದು, ಬೇರೆ ಏನಕ್ಕೂ ಇಲ್ಲ. ಇದರಲ್ಲಿ ಒಂದಷ್ಟು ಪೀಸಸ್ ಇರುತ್ತೆ. ಒಂದು ತಗೊತೀನಿ. ಇದು 170 ರೂಪೀಸು ಎಷ್ಟೋ ಇದೆ ನೋಡಿ. ಈ ಥರ ಬರುತ್ತೆ ಸ್ಟ್ರಿಪ್ಸು. ಅಯ್ಯೋ ಆರೇ ಹೋಯ್ತು. ಒಂದು ನಿಮಿಷ ಸ್ವಲ್ಪ ನೀನು ಕಣ್ಣು ಬಿಟ್ಕೊಂಡು ನೋಡು. ಅಲ್ಲಿ ಏನ ನೋಡಬೇಕು? ನೋಡ್ತಾ ಇದ್ದೀನಲ್ಲ. ಅಲ್ಲ ಕಣ್ಣು ಬಿಟ್ಕೊಂಡು ನೋಡು. ನೀನು ಕಣ್ಣು ಮುಚ್ಚಿಬಿಡ್ತೀಯಾ ಕ್ಯಾಮ್ರಾನ ಎಲ್ಲೆಲ್ಲೋ. ಏನಿಲ್ಲ ನೋಡಲಿ. ಯಾವಾಗ ಹಿಂಗೆ ಮಾಡ್ತಾನೆ. ಇವಾಗ ಇದು ಗಮ್ ಇದೆಲ್ಲ, ಇದು ಹಿಂಗೆ ತೆಗೆದುಬಿಟ್ಟು ಇದು ಕರೆಕ್ಟಾಗಿ ನೋಸ್ಗೆ ಹಿಂಗೆ ಮಾಡಬೇಕು. ನಾನು ಆಮೇಲೆ ನಿಮಗೆ ತೋರಿಸ್ತೀನಿ ಎಷ್ಟು ಹೋಗಿರುತ್ತೆ ಅಂತ. ಇದಿನ್ನೂ ಇಲ್ಲಿಗೆ ಹಾಕ್ಬೇಕಿತ್ತು. ಹಾಕಕ್ಕೆ ಬಂದಿಲ್ಲ ಸರಿಯಾಗಿ. ಸಾಕು ಬಿಡು. ಇರು ಅಂಟಿದೆಯಾ ಇಲ್ಲ. ಇವಾಗ ಇದು ಸ್ವಲ್ಪ ಹೊತ್ತು ಬಿಟ್ಟು ಜಾಸ್ತಿ ಜೋರಾಗಿ ಚೆನ್ನಾಗಿ ಅಂಟ್ಕೊಳುತ್ತೆ. ಇದು ತೆಗ್ದುಬಿಟ್ಟು ಆಮೇಲೆ ತೋರಿಸ್ತೀನಿ ಎಷ್ಟು ಬ್ಲ್ಯಾಕ್ ಹೆಡ್ಸ್ ಇರುತ್ತೆ ಅಂತ. ಆಯ್ತಾ? ಏನು ಮುಕ್ಕುತ್ತಾ ಇದೆಯಾ? ಯಾವಾಗ ಇಟ್ಕೊತೀರಿ ಕ್ಯಾಮ್ರಾ? ನೋಡಿ ಸ್ವಲ್ಪ ಕೈ ನೋತಾ ಇದೆ. ಎಷ್ಟೊತ್ತಂದು ಇಟ್ಕೊಳ್ಳಿ. ಸರಿ, ರೆಕಾರ್ಡಿಂಗ್ ಸ್ಟಾಪ್. ಅದೇ ಸ್ಟಾಪ್ ಆಯ್ತು. ನೋಡಿ ನೀನು ಫೋನ್ ಮಾಡ್ತಾರೆ. ಗೈಸ್ ಈಗ ತೆಗಿತಾ ಇದ್ದೀನಿ. ಸ್ವಲ್ಪ ಇದು ಕಾಣಿಸುತ್ತೆ ಇಲ್ಲ, ಇರಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ನೋಡಿ ಎಷ್ಟಿದೆ, ಎಷ್ಟು ಕಾಣಿಸ್ತೈತಾ. ಚಿಕ್ಕ ಚಿಕ್ಕ ಕೂದಲು, ಹೇರ್ಸು ಎಲ್ಲ ಇದ್ರೆ ಬರುತ್ತೆ. ಇವಾಗ ಅವನಿಗೆ ತೆಗಿತೀನಿ ನೋಡಿ. ನೋಡಿ ಇದು ವೈಟ್ ಹೆಡ್ಸ್ ಕಾಣಿಸ್ತೈತಾ? ಇದೆಲ್ಲ ವೈಟ್ ಹೆಡ್ಸು, ಗಲೀಜು ಏನೇನಿದೆ ಎಲ್ಲ ಕಿತ್ಕೊಂಡ್ಬಂದ್ಬಿಡುತ್ತೆ. ಇವಾಗ ಅವನಿಗೆ ಮಾಡ್ತೀನಿ. ಇವಾಗ ಇವನಿಗೆ ತೆಗಿತೀನಿ. ಸ್ವಲ್ಪ ಪೇಯ್ನ್ ಆಗುತ್ತೆ. ಸ್ವಲ್ಪ ಅಂದರೆ ಸ್ವಲ್ಪ ಸುರ್ರ ಅನ್ನತ್ತೆ. ನೋಡಿ ಕಾಣಿಸ್ತೈತೆ ನಿಮಗೆ? ಕಾಣಿಸ್ತೈತೇನಾ? ಒಳ್ಳಿಗಿಂದ ಫುಲ್ಲು ಏನೇ ಡರ್ಟ್ ಇದೆ, ಕೂದಲಿದೆ ಎಲ್ಲ ಬರುತ್ತೆ. ಸೆಲೋ ಟೇಪ್ ಹಾಕಿ ತೆಗೆದ್ರೂ ಬಂದ್ಬಿಡುತ್ತೆ. ಸೆಲ್ವ ಟೇಪ್ ಹಾಕಿದ್ರೆ ಇಷ್ಟು ಟೈಟಾಗಿ ಬರಲ್ಲ. ಟೇಪ್ ಹಾಕಿದ್ರೆ ಬರುತ್ತಂತೆ. ನೋವಾಗಬೇಕು ಅಂದರೆ ಅದು ಎಲ್ಲ ಫುಲ್ಲು ಇದರಿಂದ ಬರಬೇಕು. ನೀವು ಟ್ರೈ ಮಾಡಿ. ವಾರಕ್ಕೆ ಒಂದು ತಿಂಗಳಿಗೆ 1-2 ಸರಿ ಮಾಡಿದ್ರೆ ಫುಲ್ ಕಮ್ಮಿ ಆಗ್ಬೋದು ಅನ್ಕೊತೀನಿ. ಓಕೆ ಗಾಯ್ಸ್, ಇವಾಗ ರೆಸ್ಟ್ ಮಾಡ್ತೀರಿ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀರಿ ಬೆಳಿಗ್ಗೆಯಿಂದ ಓಡಾಡಿ. ಇವಾಗ ರೆಸ್ಟ್ ಮಾಡ್ತೀರಿ. ನೋಡಿ ಇಬ್ಬರು ಆಟ ಆಡ್ತಾ ಇರೋದಿಲ್ಲಿ. ಆಟ ಆಡ್ತಿರೋದು. ಇವಳು ತೀಟೆ ಇವಳು. ಗೈಸ್ ಈಗ 2 ಡಬ್ಬ ಇಟ್ಕೊಂಡಿದ್ದೀನಿ ಬರ್ಡ್ಸ್ಗೆ ಫೀಡ್ ಮಾಡೋದಕ್ಕೆ. ನಮ್ಮದು ಹಳೆ ಮನೇಲಿದ್ದಾಗ ನಾನು ಈ ಥರ ಎಲ್ಲ ಇದು ಮಾಡ್ತಾಯಿದ್ದೆ. ಏನಾದರೂ ಒಂದು ಮನೆ ಚಿಕ್ಕದಾಗೆಲ್ಲ ಇದು ಮಾಡ್ತಾಯಿದ್ದೆ. ಬಟ್ ಈಗ ಮಾಡಿರಲಿಲ್ಲ. ಇವಾಗ ಮಾಡಬೇಕಾಗ್ತೈತೆ, ಅದಕ್ಕೆ ಮಾಡ್ತಾಯಿದ್ದೀನಿ. ಯಾಕಂದರೆ ಬಿಸಿಲುಗಾಲದಲ್ಲೇ ನಾನು ಸ್ವಲ್ಪ ಆಲ್ಮೋಸ್ಟ್ ಟ್ರೈ ಮಾಡೋದು. ಯಾಕಂದರೆ ಬಿಸಿಲುಗಾಲದಲ್ಲಿ ಅದಕ್ಕೆ ನೀರು ಆಗಲಿ ಫುಡ್ ಆಗಲಿ ಸ್ವಲ್ಪ ಸಿಗೋದು ಕಷ್ಟನೇ. ಅದಕ್ಕೋಸ್ಕರ ನಾನು ಟ್ರೈ ಮಾಡ್ತಾಯಿದ್ದೀನಿ. ಬೆಂಕಿ ಅಂಟಿಸ್ಕೊಂಡು ಇದು ಫಸ್ಟು ಹೋಲ್ ಮಾಡ್ಕೊತಾ ಇದ್ದೀನಿ ನಾನು. ಹಿಂಗೆ ಹೋಲ್ ಮಾಡಿ ಇಟ್ಕೊಂಡಿದ್ದೀನಿ ಆಯಿತಾ. ಇದಕ್ಕೆ ದಾರ ಹಾಕ್ತೀನಿ ಈ ಥರ. ನಿಮಿಷ, ಇದು ಯಾವುದೂ ವಿಡಿಯೋ ನೋಡ್ಕೊಂಡು ಮಾಡಿಲ್ಲ, ನನ್ನ ಓನಾಗಿ
ಪ್ಲ್ಯಾನ್ ಮಾಡಿ ಮಾಡಿದೆ. ಕಟ್ಟಿ ಇಟ್ಟಿದ್ದೀನಿ. ನನಗೆ ವೀಡಿಯೋಸ್ ಅದು ನೋಡಿದರೆ ಸ್ವಲ್ಪ ಕ್ಲಾರಿಟಿ ಗೊತ್ತಾಗೋದು. ನಾನೇನೋ ಸುಮ್ಮನೆ ಪ್ಲ್ಯಾನ್ ಮಾಡಿ ಹಾಕಿದೆ, ಬಟ್ ಆದರೂ ಕರೆಕ್ಟಾಗಿ ಕೂತಿದೆ. ಇನ್ನೂ ಸ್ವಲ್ಪ ಏನಾದರೂ ಮಾಡ್ಬೋದಿತ್ತು, ಬಟ್ ಓಕೆ ಸಾಕು. ನನಗೆ ಯಾರಾದರೂ ನೋಡ್ತಾರೆ ಅಂತ ಒಂಥರ ಮುಚ್ತಾರೆ. ಗೈಸ್ ನಾನು ಈ 2 ಕಡೆ ಮಾತ್ರ ಹೋಲ್ ಮಾಡಿದ್ದೆ. ಇವಾಗ ಇಲ್ಲಿನೂ ಸೈಡಲ್ಲೂ ಮಾಡ್ತೀನಿ, ಸ್ವಲ್ಪ ಬ್ಯಾಲೆನ್ಸ್ ಬರೋದಕ್ಕೆ. ಅದೊಂದು ಸ್ವಲ್ಪ ಹಂಗೆ ಬ್ಯಾಲೆನ್ಸ್ ಬಂದಿದೆ. ಇವಾಗ ಈ ಕಡೆ ಹೋಲ್ ಮಾಡ್ಕೊಂಡು ಇಡೋಣ. ಒಂದು ಫುಡ್ಡು, ಒಂದು ವಾಟ್ರ್ ಇಡೋಣ. ಇದು ನಾನು ತಕ್ಕ ಮಟ್ಟಕ್ಕೆ ಕಟ್ಟಿದ್ದೀನಿ. ದಾರ ಕಂಬಿ ಇದ್ದಿದ್ರೆ ಕಂಬಿ ಹಾಕ್ಬೋದಿತ್ತು, ಬಟ್ ಕಂಬಿ ಇವಾಗ ಇಲ್ಲ. ಅದಕ್ಕೆ ದಾರನೇ ಹಾಕಿದ್ದೀನಿ. ಸದ್ಯಕ್ಕೆ ಇರಲಿ. ಏನಾದರೂ ದಾರ ಏನಾದರೂ ಕಿತ್ತೋಗುತ್ತೆ ಅಂದರೆ ಇದು ಮಾಡೋಣ. ಇವಾಗ ನೀರು ಹಾಕೋಣ ಫಸ್ಟ್. ಗೈಸ್ ಇದರಲ್ಲಿ ನೀರು ಹಾಕ್ತೀನಿ, ಯಾಕಂದರೆ ಹೋಲ್ ಮೇಲೆ ಇದೆಲ್ಲ, ಅದಕ್ಕೆ ಸಾಕನ್ಸುತ್ತೆ ಇಷ್ಟು. ಅದಕ್ಕೆ ಊಟ ಏನಾದರೂ ಹಾಕ್ಬೇಕು, ನೋಡ್ಬೇಕು ಏನಾಯ್ತು ಅಂತ. ಫ್ಲ್ಯಾಕ್ಸ್ ಸೀಡ್ಸೂ ಕೊಡ್ಬೋದಂತೆ, ಅದಕ್ಕೆ ಫ್ಲ್ಯಾಕ್ಸ್ ಸೀಡ್ಸೇ ಕೊಡ್ತಾಯಿದ್ದೀನಿ. ನಾನು ಯೂಸ್ ಮಾಡೋಕ್ಕೆ ತಂದಿದ್ದು. ನೋಡೋಣ ತಿನ್ನುತ್ತಾ ಏನಂತ. ಸಾಕು, ಜಾಸ್ತಿ ವೇಸ್ಟ್ ಮಾಡೋದು ಬೇಡ. ನೋಡೋಣ, ತಿಂದರೆ ಇನ್ನೂ ತೊಗೊಬರ್ತೀನಿ.